ಹಲೋ ಗೆಳೆಯರೆ, ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ನ ದಿ ಹಿಂದೂ ನ್ಯೂಸ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ 23 ಫೆಬ್ರವರಿ ಆರ್ಟಿಕಲ್ಸ್ಗಳನ್ನು ನೋಡೋಣ. ಈ ದಿನದ ಮೊದಲನೇ ಆರ್ಟಿಕಲ್, ಆ್ಯಡಿಂಗ್ ಎಫ್ಟ್ ಟು ಡಿಪ್ಲೊಮೆಸಿ ವಿತ್ ಸಮ್ ಹೆಲ್ಪ್ ಫ್ರಮ್ ಸೈನ್ಸ್ ಅಂತ ಹೇಳಿದ್ರೆ, ಭಾರತ ತನ್ನ ರಾಜತಾಂತ್ರಿಕತೆಯಲ್ಲಿ ತನ್ನ ಡಿಪ್ಲೊಮೆಸಿಯಲ್ಲಿ ಯಾವ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಉಪಯೋಗವನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ನೋಡ್ತಿದ್ವಿ. ಸೊ ನಾ ಹೇಳಿರೋ ರೀತಿಯಲ್ಲಿ ಯಾವುದೇ ಒಂದು ಎಡಿಟೋರಿಯಲ್ನ ನೀವು ಅರ್ಥೈಸ್ಕೊಳ್ಬೇಕಂತ ಹೇಳಿದ್ರೆ ಅದರ ಸಬ್ ಹೆಡ್ಡಿಂಗನ್ನು ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಆ ಒಂದು ಆರ್ಟಿಕಲ್ನಲ್ಲಿ ಅಥವಾ ಎಡಿಟೋರಿಯಲ್ನಲ್ಲಿ ಯಾವ ಸಾರಾಂಶವಿದೆ ಅನ್ನೋದು ಗೊತ್ತಾಗೋಗುತ್ತೆ. ಇಲ್ಲಿ ನೋಡಿ, ದ ಪ್ಯಾಂಡಮಿಕ್ ಅಂದರೆ ಕೋವಿಡ್-19 ಪ್ಯಾಂಡಮಿಕ್ ಏನಿದೆ ಅದು ಭಾರತಕ್ಕೆ ಒಂದು ವಿಭಿನ್ನವಾದ ಸ್ಥಾನಮಾನವನ್ನು ಕೊಟ್ಟಿದೆ. ಅದರಲ್ಲೂ ಯಾವ ರೀತಿ ಭಾರತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು, ತಂತ್ರಜ್ಞಾನವನ್ನು ತನ್ನ ಡೊಮೆಸ್ಟಿಕ್ ಮತ್ತು ಫಾರಿನ್ ಪಾಲಿಸಿಗಳಲ್ಲಿ ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಹೇಳ್ತಿರುವಂಥದ್ದು. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ, ಮೇನ್ಸ್ ಮತ್ತು ಎಸ್ಸೆ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಮೇನ್ಸ್ನಲ್ಲಿ ನಿಮಗೆ ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆದರೆ, ಪೇಪರ್ 3 GS ಪೇಪರ್ 3ನಲ್ಲಿ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದರಲ್ಲೂ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಬಗ್ಗೆ ತುಂಬ ಅನುಕೂಲವಾಗುತ್ತೆ. ಸೊ ಈ ಒಂದು ಕಂಟೆಕ್ಸ್ನಲ್ಲಿ ನಾವು ಈ ಆರ್ಟಿಕಲ್ನ ನೋಡ್ಬೋದು. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಭಾರತ ವ್ಯಾಕ್ಸಿನ್ ಮೈತ್ರಿಯನ್ನು ಶುರು ಮಾಡಿದೆ. ಅಂದರೆ ತನ್ನ ರಾಜತಾಂತ್ರಿಕತೆಯಲ್ಲಿ ಸೊ ಯಾವ ರೀತಿ ವ್ಯಾಕ್ಸಿನನ್ನು ಒಂದು ಗಾಳವಾಗಿ ಬಳಸಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ನಿಮಗೆ ತಿಳಿದಿರೋ ರೀತಿಯಲ್ಲಿ ಭಾರತ ಕೋವಿಡ್-19 ವ್ಯಾಕ್ಸಿನ್ ಏನಿದೆ ತನಗೆ ಬೇಕಾಗಿರುವಂಥ ನೈಬರ್ಹುಡ್ಸ್ ಆಗಿರ್ಬೋದು, ಆ್ಯಕ್ಟ್ ಈಸ್ಟ್ ಪಾಲಿಸಿಯಸ್ ಅನ್ವಯದಲ್ಲಿ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಾಗಿರ್ಬೋದು, ಇಂಡೋ ಪೆಸಿಫಿಕ್ ಕಂಟ್ರೀಸ್ಗಾಗಿರ್ಬೋದು ಮತ್ತು ವೆಸ್ಟರ್ನ್ ಕಂಟ್ರೀಸ್ಗಾಗಿರ್ಬೋದು, ಈ ರೀತಿ ಬೇರೆ ಬೇರೆ ದೇಶಗಳು ಭಾರತದ ವ್ಯಾಕ್ಸಿನ್ಸ್ಗಳಿಗೆ ಕೇಳ್ತಾರೆ. ಅಷ್ಟೇ ಅಲ್ಲದೆ ನೀವು ನೋಡಿರ್ಬೋದು, ಬ್ರೆಜಿಲ್ನ ಪ್ರೆಸಿಡೆಂಟ್ ಆಗಿರ್ಬೋದು, ಕೆನಡಿಯನ್ ಪ್ರೈಮ್ ಮಿನಿಸ್ಟರ್, ಇವರೆಲ್ಲರೂ ಭಾರತದ ವ್ಯಾಕ್ಸಿನ್ಗೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಭಾರತ ದೇಶ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಭಾರತ ತಾನು ಮಾಡಿರುವಂಥ ಆವಿಷ್ಕಾರಗಳನ್ನು ಬಳಸಿಕೊಂಡು ಯಾವ ರೀತಿ ಫಾರಿನ್ ಪಾಲಿಸಿಗಳಲ್ಲಿ ಅಥವಾ ಡಿಪ್ಲೊಮಸಿ ರಾಜತಾಂತ್ರಿಕತೆಯಲ್ಲಿ ಬೆಳವಣಿಗೆ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ನೋಡ್ಬೋದು. ಇದನ್ನು ನಾವು ಮೊದಲನೇದಾಗಿ ನೋಡಬೇಕಾಗಿರೋ ಪರ್ಸ್ಪೆಕ್ಟಿವ್ ಯಾವುದು ಅಂತ ಹೇಳಿದ್ರೆ, ನೆಹರು ಅವರು 1959ರಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಅಡ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ ಮಾತಿನಿಂದ. ಸೊ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಆವಿಷ್ಕಾರ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಒಂದು ಪಾಸಿಟಿವ್ ಅಥವಾ ಕನ್ಸ್ಟ್ರಕ್ಟಿವ್ ಪವರ್ ಇರುತ್ತೆ ಮತ್ತು ಡಿಸ್ಟ್ರಕ್ಟಿವ್ ಪವರ್ ಇರುತ್ತೆ. ಸೊ ಭಾರತ ದೇಶ ತನಗೆ ಬೇಕಾಗಿರುವಂಥ ಡೆವಲಪ್ಮೆಂಟ್ ಅಂದರೆ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಕೊಂಡು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಅದರಲ್ಲೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಡ್ವಾನ್ಸಸ್ಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ಈ ಒಂದು ಟೆಂಪ್ಲೇಟ್ ನೆಹರು ಏನು ಹೇಳಿರ್ತಾರೆ ಅದು ಅವತ್ತಿಗಷ್ಟೇ ಅಲ್ಲ, ಇವತ್ತಿಗೂ ಕೂಡ ಸರ್ವಕಾಲಿಕ ಸತ್ಯವಾಗಿದೆ ಅನ್ನೋದೇ ಈ ಆರ್ಟಿಕಲಲ್ಲಿ ನೀವು ನೋಡ್ಬೋದಾಗಿರ್ಬೋದು. ಸೊ ಇಲ್ಲಿ ನೀವು ನೋಡಿ, ಅಸರ್ಷನ್ಸ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದಾಗ, ಸೊ ಭಾರತ ದೇಶ ಮೊದಲನೇದಾಗಿ 1999ರಲ್ಲಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ನ ಅಪಾಯಿಂಟ್ ಮಾಡ್ತಾರೆ. ಅದಾದ ನಂತರ ಭಾರತ ಆವಿಷ್ಕಾರ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಬೇರೆ ದೇಶಗಳ ಮೇಲೆ ತನ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ಗೆ ಡಿಪೆಂಡ್ ಆಗೋದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿಬಿಟ್ಟು ತಾನು ಇಂಟರ್ನ್ಯಾಷನಲ್ ಸಿಸ್ಟಮ್ನಲ್ಲಿ ಹೊಸ ಹೊಸ ಬೆಳವಣಿಗೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಆಗಿರ್ಬೋದು, ಸ್ಪೇಸ್ ಟೆಕ್ನಾಲಜಿ ಆಗಿರ್ಬೋದು, ಇವೆಲ್ಲ ಒಂದು ಟೆಕ್ನಾಲಜಿಗಳ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಭಾರತ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಸ್ಗಳನ್ನು ಸೈನ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಕೆಲವೊಂದು ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಜಪಾನ್, ಇಸ್ರೇಲ್, ಜರ್ಮನಿ, ಯುರೋಪ್, ಅರಬ್ ಎಮಿರೇಟ್ಸ್, ಆಸ್ಟ್ರೇಲಿಯಾ, ಈ ರೀತಿ ಬೇರೆ ಬೇರೆ ದೇಶಗಳ ಜೊತೆ ಭಾರತ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಭಾರತದ ಆವಿಷ್ಕಾರಗಳನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿರುವಂಥ ಬೆಳವಣಿಗೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಯಿತು. ಮುಂದುವರೆದ ಭಾಗವಾಗಿ 2003ರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಲಿಸಿ ಪಾಸ್ ಮಾಡ್ತಾರೆ. 2013ರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಪಾಲಿಸಿ ಕೂಡ ಮಾಡ್ತಾರೆ. ಇದರಿಂದ ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಭಾರತದ ಒಂದು ಕೋರ್ ಪ್ರಿನ್ಸಿಪಲ್ ಆಗಿ ಬೆಳವಣಿಗೆ ಮಾಡಿರ್ತಾರೆ. ಮುಂದುವರೆದ ಭಾಗವಾಗಿ ನರೇಂದ್ರ ಮೋದಿ ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಭಾರತದ ರಾಜತಾಂತ್ರಿಕತೆಯಲ್ಲಿ ಒಂದು ಕೋರ್ ಆಸ್ಪೆಕ್ಟ್ ಅಥವಾ ಫೋರ್ ಫ್ರಂಟ್ ಆಸ್ಪೆಕ್ಟ್ ಆಗಿ ಮಾಡ್ತಾರೆ. ಸೊ ಇದರ ಭಾಗವಾಗಿಯೇ ಇತ್ತೀಚೆಗಿನ ಬೆಳವಣಿಗೆ ನೀವು ನೋಡ್ಬೋದು. ಏನಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಏನು ಕರಿತೀವಿ, ಈ ಒಂದು ಮಿನಿಸ್ಟ್ರಿ ಅಂದರೆ ಯಾವ ಭಾರತದ ರಾಜತಾಂತ್ರಿಕತೆಯನ್ನು ನೋಡ್ಕೊಳ್ತಾರಲ್ಲ, ಸೊ ಈ ಒಂದು ಮಿನಿಸ್ಟ್ರಿಯಲ್ಲಿ 4 ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಅಡ್ಮಿನಿಸ್ಟ್ರೇಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ಯಾವ್ಯಾವ ಡಿವಿಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಅನ್ನೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮ್ಮ ಮಾಹಿತಿಗಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ಸೈಬರ್ ಡಿಪ್ಲೊಮಸಿ ಡಿವಿಷನ್ ಮಾಡ್ತಿದ್ದೀವಿ, ಇ ಗವರ್ನೆನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡಿವಿಷನ್, ನ್ಯೂ ಎಮರ್ಜಿಂಗ್ ಆ್ಯಂಡ್ ಸೈನ್ಸ್ ಸ್ಟ್ರಾಟಜಿಕ್ ಟೆಕ್ನಾಲಜಿಕಲ್ ಡಿವಿಷನ್. ಸೊ ಈ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ನಮ್ಮ ರಾಜತಾಂತ್ರಿಕೆಯ ಒಂದು ದೊಡ್ಡ ಮ್ಯಾಟ್ರಿಕ್ಸ್ ಆಗಿ ಮಾಡ್ಕೊಳ್ಬೇಕು ಅನ್ನೋ ಬೆಳವಣಿಗೆಗಳು ಕೂಡ ನಡೀತಿದೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದಂದರೆ ಟೈಮ್ ಲೈನ್. ಸೊ ನೆಹರು ಹೇಳಿದ ಮಾತಿನಿಂದ ಹಿಡಿದು 1999ರಲ್ಲಿ ಆದ ಬೆಳವಣಿಗೆ, ನಂತರದಲ್ಲಿ ನ್ಯೂಕ್ಲಿಯರ್ ಮತ್ತು ಸ್ಪೇಸ್ ಟೆಕ್ನಾಲಜಿಯ ಬೆಳವಣಿಗೆ, ನಂತರ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈನ್ ಮಾಡಿದ್ದು, ಮತ್ತು 2003 ಮತ್ತು 2013ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಲಿಸಿ
ಪಾಲಿಸಿಗಳಾಗಿರ್ಬೋದು. ಸೊ ಮುಂದುವರೆದು ಮೋದಿಯವರು ಯಾವ ರೀತಿ ಭಾರತದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಡಿಪ್ಲೊಮ್ಯಾಟಿಕ್ ಆಯಾಮ ಕೊಡ್ತಾರೆ, ಅದ ನಂತರ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಸೊ ಯಾವ ರೀತಿ ಡಿವಿಷನ್ಸ್ಗಳನ್ನು ಓಪನ್ ಮಾಡೋ ಮುಖಾಂತರ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ತನ್ನ ರಾಜತಾಂತ್ರಿಕತೆಯಲ್ಲಿ ಎಷ್ಟರ ಮಟ್ಟಿಗೆ ಹೊಡ್ಗೂಡಿಸಿದ್ದಾರೆ ಅನ್ನೋದು ನೋಡ್ಬೋದು. ಸೊ ಈ ಎಲ್ಲವನ್ನು ನಾವು ಯಾಕೆ ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಭಾರತ ಕೋವಿಡ್-19 ಸಂದರ್ಭದಲ್ಲಿ ತಾನು ತೋಡಿದಂತಹ ಅಸಾಧ್ಯವಾದ ಸಾಧನೆಯನ್ನು, ಯಾಕಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಕೋವಿಡ್ ಆದ ನಂತರ ಇಮಿಡಿಯೇಟಾಗಿ ಗ್ಲೋಬಲ್ ಡಿಸ್ರಪ್ಷನ್ ಆಗೋಯಿತು. ಸೊ ಲಾಕ್ಡೌನ್ ಇಂಪೋಸ್ ಆಯಿತು, ಗ್ಲೋಬಲ್ ಸಪ್ಲೈ ಚೈನ್ ಎಫೆಕ್ಟ್ ಆಯಿತು. ಆದರೆ ಭಾರತ ದೇಶ 150ಕ್ಕೂ ಹೆಚ್ಚಿನ ಕಂಟ್ರಿಗಳಿಗೆ ಹೈಡ್ರಾಕ್ಸಿ ಕ್ಲೋರೋಕ್ವಿನೈನ್ನ ಮತ್ತು ಪ್ಯಾರಾಸೆಟಮಾಲ್ಗಳನ್ನು ಸಪ್ಲೈ ಮಾಡಿದೆ. ಅಷ್ಟೇ ಅಲ್ಲದೆ ಭಾರತದ ಫಾರ್ಮಸ್ಯೂಟಿಕಲ್ ಫರ್ಮ್ಸ್ ಆಗಿರುವಂಥ ಸೀರಮ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಆಸ್ಟ್ರಾಝೆನೆಕಾ ಆಗಿರ್ಬೋದು, ಭಾರತ್ ಬಯೋಟೆಕ್ ಆಗಿರ್ಬೋದು, ಇವರೆಲ್ಲರೂ ವ್ಯಾಕ್ಸಿನ್ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಸಾಧನೆಯನ್ನು ಮಾಡಿ ಭಾರತ ತನ್ನ ಡೊಮೆಸ್ಟಿಕ್ ಅಥವಾ ಇಂಡಿಜಿನಿಯಸ್ ಅಥವಾ ಸ್ವಾವಲಂಬನೆಯಿಂದನೇ ವ್ಯಾಕ್ಸಿನನ್ನು ಡೆವಲಪ್ ಮಾಡಿ ಇವತ್ತು ಕೂಡ ಪ್ರಪಂಚದ ಬೇರೆ ಬೇರೆ ದೇಶಗಳು ನಮಗೆ ವ್ಯಾಕ್ಸಿನ್ ಮೇಲೆ ಡಿಪೆಂಡೆಂಟ್ ಆಗೋ ರೀತಿಯಲ್ಲಿ ಮಾಡಿದೆ. ಸೊ ಇದರಿಂದ ಭಾರತ ತಾನು ಯಾವ ರೀತಿ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಲ್ಲಿ ಗ್ಲೋಬಲ್ ಲೀಡರ್ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿದೆ. ಸೊ ಭಾರತ ಯಾವ ರೀತಿ ರಾಜತಾಂತ್ರಿಕೆಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಮಾಡ್ತದೆ, ತನ್ನ ಅಭಿವೃದ್ಧಿಯಲ್ಲೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಾರತ ಕೆಲವೊಂದು ರಿವ್ಯೂಗಳನ್ನು ಅಥವಾ ಕೆಲವೊಂದು ರಿಫಾರ್ಮ್ಸ್ಗಳನ್ನು ಮಾಡಬೇಕಾಗತ್ತೆ. ಮೊದಲನೇದಾಗಿ ನಾವು ಆರ್ಥಿಕ ಅಥವಾ ಫಿನಾನ್ಷಿಯಲ್ ಅಲೋಕೇಶನ್ ಏನು ಮಾಡ್ತಿದ್ದೀವಿ ಅದನ್ನು ಅಂದರೆ ನಿಮಗೆ ಗೊತ್ತಿರ್ಬೋದು, ಹೆಲ್ತ್ ಟು GDP ರೇಷಿಯೋ ಏನಿದೆ ತುಂಬ ಕಡಿಮೆ ಇದೆ. ಸೊ ಫಿನಾನ್ಷಿಯಲ್ ಅಲೋಕೇಶನನ್ನು ನಾವು ಜಾಸ್ತಿ ಮಾಡಬೇಕು. ಎರಡನೇದಾಗಿ ನಾವು ಹೊಸ ಸೈಂಟಿಸ್ಟ್ಗಳನ್ನು ಅಥವಾ ಯೂತ್ ಸೈಂಟಿಸ್ಟ್ಗಳನ್ನು ಡೆವಲಪ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಮುಂದುವರೆದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಬಗ್ಗೆ ಫಾರಿನ್ ಪಾಲಿಸಿಯನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಮುಂದುವರೆದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಒಂದು ಇಂಟೆಲೆಕ್ಚುಯಲ್ ಡಿವೈಡ್ ಅಂತ ಕರಿತೀವಿ, ಅಂದರೆ ಬ್ರೈನ್ ಡ್ರೈನ್ ಆಗಿದೆ. ಸೊ ಯಾರ್ಯಾರಿಗೆ ಒಳ್ಳೊಳ್ಳೆ ರಿಸರ್ಚ್ ಮಾಡುವಂಥ ಕೇಪಬಿಲಿಟಿ ಇದೆ ಅವರು ರಿಸರ್ಚ್ ಆಪರ್ಚುನಿಟೀಸ್ನ ಹುಡ್ಕೊಂಡು ಅಬ್ರಾಡ್ ಕಂಟ್ರೀಸ್ಗೆ ಹೋಗ್ತಾರೆ. ಸೊ ಹೀಗಾಗಿ ಭಾರತದಲ್ಲಿ ಒಂದು ಇಂಟೆಲೆಕ್ಚುಯಲ್ ಡಿವೈಡ್ ಆಗಿದೆ. ಅದನ್ನು ಸರಿದೂಗಿಸೋದ್ರಲ್ಲಿ ಭಾರತ ಪ್ರಯತ್ನವನ್ನು ಪಡಬೇಕು. ಸೊ ಅಂದರೆ ಈ ಒಂದು ಆರ್ಟಿಕಲ್ ಮುಖಾಂತರ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಸೊ ಭಾರತಕ್ಕೆ ಕೋವಿಡ್ ಒಂದು ಹೊಸದಾದ ಆಯಾಮ, ಒಂದು ಹೊಸದಾದ ಸ್ಪೇಸನ್ನು ಕೊಟ್ಟಿದೆ. ಈ ಸ್ಪೇಸನ್ನು ಕರೆಕ್ಟಾಗಿ ನಾವು ಬಳಕೆ ಮಾಡಿಕೊಂಡ್ರೆ ಭಾರತ ಆಂತರಿಕ ವಿಷಯದಲ್ಲಾಗಿರ್ಬೋದು ಮತ್ತು ಬಾಹ್ಯ ವಿಷಯಗಳಲ್ಲಿ ಆಗಿರ್ಬೋದು ಕೋವಿಡ್ ಒಂದು ಕ್ರೈಸಿಸ್ನಿಂದ ಆಪರ್ಚುನಿಟಿಯಾಗಿ ಬಳಸ್ಕೊಂಡು ಭಾರತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತನ್ನ ಪವರ್ನೆಸ್ ಅಥವಾ ತನ್ನ ಸಾಧನೆಯನ್ನು ಗ್ಲೋಬಲ್ ಚಾಲೆಂಜಸ್ಗಳಿಗೆ ಅಡ್ರೆಸ್ ಮಾಡೋದ್ರಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಳ್ಬೋದು ಅನ್ನೋದು ಈ ಆರ್ಟಿಕಲ್ನ ಸಾರಾಂಶ. ಮುಂದಿನ ವಿಷಯ ಹ್ಯೂಮನ್ ಟೈಗರ್ ಕಾನ್ಫ್ಲಿಕ್ಟ್. ಶುಡ್ ಟೈಗರ್ಸ್ ಬಿ ಟ್ರಾನ್ಸ್ಲೊಕೇಟೆಡ್? ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಟೈಗರ್ನ ಪಾಪ್ಯುಲೇಷನ್ ತುಂಬ ಕ್ಷೀಣಿಸಿದ್ದ ಕಾರಣದಿಂದಾಗಿ ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಅನ್ನೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ಭಾರತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಸೆಂಟ್ ಪೀಟರ್ಸ್ಬರ್ಗ್ ಡಿಕ್ಲರೇಷನ್ನ ಪ್ರಕಾರ ತಾನು ಕೊಟ್ಟಿರುವಂಥ ಕಮಿಟ್ಮೆಂಟ್ನ ಮೀಟ್ ಮಾಡಬೇಕು. ಏನು ಸೆಂಟ್ ಪೀಟರ್ಸ್ಬರ್ಗಲ್ಲಿ ಕಮಿಟ್ಮೆಂಟ್ ಕೊಟ್ಟಿತ್ತು ಅಂತ ಹೇಳಿದ್ರೆ, ಭಾರತ ತನ್ನಲ್ಲಿರುವಂತಹ ಟೈಗರ್ ಸಂಖ್ಯೆಯನ್ನು ಡಬಲ್ ಮಾಡುತ್ತೆ. ಅದರಲ್ಲೂ 2010ರಲ್ಲಿ ಈ ಪಾಸ್ ಮಾಡಿದಂಥ ಇದ್ರ ಪ್ರಕಾರ ಸೊ ನಾವು 2022ನೇ ಇಸ್ವಿಯಷ್ಟರಲ್ಲಿ ಟೈಗರ್ ಪಾಪ್ಯುಲೇಷನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಈ ನಿಟ್ಟಿನಲ್ಲಿ ಭಾರತ ಪ್ರಾಜೆಕ್ಟ್ ಟೈಗರ್ ಮತ್ತು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಮುಖಾಂತರ ತನ್ನ ಟಾರ್ಗೆಟನ್ನು ರೀಚ್ ಮಾಡ್ತು. ಸೊ ಅದು ನಿಮಗೆ 4th ಟೈಗರ್ ಸೆನ್ಸಸ್ಸಲ್ಲೂ ಗೊತ್ತಾಗಿರುತ್ತೆ. ಸೊ ಭಾರತದಲ್ಲಿ ಈಗ ಸರಿಸುಮಾರು 2967 ಟೈಗರ್ಸ್ಗಳಿವೆ. ಸೊ ಇದರಿಂದ ಟೈಗರ್ ಪಾಪ್ಯುಲೇಷನ್ ಏನೋ ಜಾಸ್ತಿ ಆಯಿತು. ಬಟ್ ಆದರೆ ಟೈಗರ್ ಪಾಪ್ಯುಲೇಷನ್ನ ಜೊತೆಗೆ ಟೈಗರ್ ಹ್ಯಾಬಿಟ್ಯಾಟ್ ಕೂಡ ಕ್ಷೀಣಿಸ್ತಾ ಬಂತು. ಸೊ ಹೀಗಾಗಿ ಮಾನವನಿಗೂ ಮತ್ತು ಟೈಗರ್ಗೂ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲಿಂದ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಪ್ರಾಜೆಕ್ಟ್ ಟೈಗರ್ ಅಂದರೆ ಏನು, ಮತ್ತು ಭಾರತ ಸೆಂಟ್ ಪೀಟರ್ಸ್ಬರ್ಗ್ ಡಿಕ್ಲರೇಷನ್ ಅಂದರೆ ಏನು, ಮತ್ತು ಯಾಕೆ ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡುತ್ತೆ, ನಂತರದಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂದ್ರೇನು, ಮತ್ತು ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಫಂಕ್ಷನ್ಸ್ಗಳೇನು ಅಂತ ನೋಡ್ಕೋಬೇಕು. ಮುಂದುವರೆದು ಮೇನ್ಸ್ ವಿಷಯಕ್ಕೆ ಬಂದಾಗ, ಸೊ ಮೊದಲನೇದಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದಂದರೆ ಎಕಾಲಜಿಕಲ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂದರೆ ಏನು, ಎರಡನೇದಾಗಿ ಒಂದು ಪ್ರಾಣಿಯನ್ನು ಮತ್ತೊಂದು ಲೊಕೇಶನಿಗೆ ಟ್ರಾನ್ಸ್ಲೊಕೇಟ್ ಮಾಡೋದ್ರಿಂದ ಆಗುವಂಥ ಅನಾನುಕೂಲಗಳೇನು ಅಥವಾ ಆಗುವಂಥ ಬೆನಿಫಿಟ್ಸ್ಗಳೇನು ಅಂತ ಹೇಳಿ ನೀವು ಮೇನ್ಸ್ ಪರ್ಸ್ಪೆಕ್ಟಿವ್ ನೋಡ್ಕೊಳ್ಬೇಕಾಗತ್ತೆ. ಸೊ ಮುಂದುವರೆದ ಭಾಗದಲ್ಲಿ ಒಂದೇ ಪ್ರಾಣಿಯನ್ನು ಅಂದರೆ ಎಕೋಸಿಸ್ಟಮ್ನಲ್ಲಿ ಹಲವಾರು ಸ್ಪೀಸೀಸ್ಗಳಿರ್ತವೆ, ನಾವು ಒಂದು ಪ್ರಾಣಿಗೆ ಮಾತ್ರ ಒತ್ತನ್ನು ಕೊಡೋ ಮುಖಾಂತರ ಬೇರೆ ಪ್ರಾಣಿಯ ಕ್ಷೀಣಿಸೋದನ್ನು ಅಥವಾ ಒಂದೇ ಪ್ರಾಣಿ ಯಥೇಚ್ಛವಾಗಿ ಬೆಳೆಯೋದ್ರಿಂದ ನಮ್ಮ ಎಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ ಅದನ್ನು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ನೀವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು.
ಇಲ್ಲಿ ನಾವು ನಾಗರೋಳೆಯ ಉದಾಹರಣೆಯನ್ನು ನೋಡ್ಬೋದು. ನಾಗರೋಳೆಯಲ್ಲಿ ಸರಿಸುಮಾರು 125 ಟೈಗರ್ಗಳಿದ್ರೆ ಅದರಲ್ಲೂ ಅಂದರೆ ಪ್ರತಿ 100 ಸ್ಕ್ವೇರ್ ಕಿಲೋಮೀಟರ್ಗೆ 11.82 ಟೈಗರ್ಸ್ಗಳಿವೆ. ಇದರಿಂದ ಭಾರತದಲ್ಲಿ ನಾಗರೋಳೆ ಏನಿದೆ 3ನೇ ಅತಿ ದೊಡ್ಡ ಅಥವಾ ಅತಿ ಡೆನ್ಸಿಟಿ ಇರುವಂಥ ಹ್ಯಾಬಿಟೇಟ್ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗ್ತಿದೆ, ಹೆಚ್ಚಿನ ಹ್ಯೂಮನ್ ಮತ್ತು ಟೈಗರ್ ಕಾನ್ಫ್ಲಿಕ್ಟ್ ಆಗಿ ಸಾವಿರಾರು ಜನಗಳ ಜೀವ ನಶಿಸ್ತಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಡೆನ್ಸಿಟಿಯನ್ನು ಕಡಿಮೆ ಮಾಡಬೇಕು ಅಂದರೆ ಈ ಒಂದು ಪ್ರಾಣಿಗಳನ್ನು ಮತ್ತೊಂದು ಲೊಕೇಶನ್ಗೆ ಟ್ರಾನ್ಸ್ಲೋಕೇಟ್ ಮಾಡಬಹುದು. ಮುಂದುವರೆದು ಸಂಜಯ್ ಗುಬ್ಬಿ ಅಂದರೆ ವೈಲ್ಡ್ ಲೈಫ್ ಸೈಂಟಿಸ್ಟ್ ಆಗಿರುವಂಥ ಸಂಜಯ್ ಗುಬ್ಬಿ ಅವರು ಹೇಳುವಂಥ ಮಾತನ್ನು ನೋಡ್ಬೋದು. ಅಂದರೆ ನಾವು ಇಶ್ಯೂ ಆಫ್ ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಗಮನವನ್ನು ಹರಿಸ್ತಿಲ್ಲ ಅಂತ ಹೇಳಿದ್ರೆ, ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಮಾಡಿದ್ವಿ, ಅದೇ ರೀತಿಯಾಗಿ ಟೈಗರ್ಗೆ ಬೇಕಾಗಿರುವಂಥ ಹ್ಯಾಬಿಟ್ಯಾಟ್ನ ಕೂಡ ನಾವು ಜಾಸ್ತಿ ಮಾಡಬೇಕಿತ್ತು. ಅದನ್ನು ನಾವು ಮಾಡ್ತಿಲ್ಲ. ಅಷ್ಟೇ ಅಲ್ಲದೆ ನ್ಯಾಚುರಲ್ ಆಗಿ ಪ್ರತಿಯೊಂದು ಆ್ಯನಿಮಲ್ಗೂ ಕೂಡ ನೇಚರಲ್ ವೀಡಿಂಗ್ ಅಂತ ಕರಿತೀವಿ, ಅಂದರೆ ನ್ಯಾಚುರಲ್ ಆಗಿ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಾವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವಂಥ ಮುಖಾಂತರ ನ್ಯಾಚುರಲ್ ವೀಡಿಂಗ್ ಔಟ್ ಅನ್ನೋದೇನಿದೆ ಅದನ್ನು ಸ್ಟಾಪ್ ಮಾಡ್ತಿದ್ದೀವಿ. ಇದರಿಂದ ಅದರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಿದೆ. ಮುಂದುವರಿದು ನಾವು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಹೇಳಿದ್ರೆ ಬರೀ ಟೈಗರ್ ಕನ್ಸರ್ವೇಷನ್ ಅಲ್ಲದೆ ಬೇರೆ ಸ್ಪೀಸಿಗಳ ಕನ್ಸರ್ವೇಷನ್ ಬಗ್ಗೆನೂ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಮುಂದಿನ ವಿಷಯ ಲೆವೆಲ್ ಪ್ಲಾಟ್ಫಾರ್ಮ್ಸ್. ಅದರ್ ಗವರ್ಮೆಂಟ್ಸ್ ಮೈಟ್ ಟೇಕ್ ದ ಕ್ಯೂ ಫ್ರಮ್ ಆಸ್ಟ್ರೇಲಿಯಾಸ್ ಲಾ ಮೇಕಿಂಗ್ ಪ್ಲಾಟ್ಫಾರ್ಮ್ಸ್ ಪೇ ಫಾರ್ ದ ನ್ಯೂಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಇತ್ತೀಚೆಗೆ ಆಸ್ಟ್ರೇಲಿಯಾ ಗವರ್ಮೆಂಟ್ ಪಾಸ್ ಮಾಡಿದಂತಹ ನ್ಯೂಸ್ ಮೀಡಿಯಾ ಆ್ಯಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮ್ಯಾಂಡೇಟರಿ ಬಾರ್ಗೇನಿಂಗ್ ಕೋಡ್ ಬಿಲ್ನ ಬಗ್ಗೆ ನೋಡ್ತೀವಿ. ಸೊ ಈ ಒಂದು ವಿಷಯ ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ಉದಾಹರಣೆ ನೋಡೋಣ. ಈಗ ಪ್ರಜಾವಾಣಿ ಆರ್ಟಿಕಲ್ ಇರುತ್ತೆ ಅಂದ್ಕೊಳ್ಳಿ. ಸೊ ಪ್ರಜಾವಾಣಿಯವರು ತಮ್ಮ ಎಡಿಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು, ತಮ್ಮ ಜರ್ನಲಿಸ್ಟ್ಗಳನ್ನು ಯೂಸ್ ಮಾಡಿಕೊಂಡು ಮಾಹಿತಿಯನ್ನು ಕಲೆ ಹಾಕಿ ಒಂದು ಆರ್ಟಿಕಲ್ನ ಬರೆದಿರ್ತಾರೆ. ಸೊ ಆ ಆರ್ಟಿಕಲ್ಗೆ ಒಂದು ಹೆಡ್ಲೈನ್ಸ್ನ ಕೊಟ್ಟು ಪಬ್ಲಿಷ್ ಮಾಡಿರ್ತಾರೆ. ಸೊ ಅವ್ರು ಪಬ್ಲಿಷ್ ಮಾಡಿರುವಂಥ ಒಂದು ಆರ್ಟಿಕಲ್ನ ತೆಗೆದುಕೊಂಡು ನಾನು ಫೇಸ್ಬುಕ್ಕಲ್ಲೋ ಅಥವಾ ಗೂಗಲಲ್ಲೋ ಪ್ರಜಾವಾಣಿಯ ಲಿಂಕ್ ಜೊತೆಗೆ ಪ್ರಜಾವಾಣಿಯ ಹೆಡ್ಡಿಂಗ್ನ ಬಳಕೆ ಮಾಡಿಕೊಂಡು, ಪ್ರಜಾವಾಣಿಯ ಲಿಂಕ್ನ ಬಳಕೆ ಮಾಡಿಕೊಂಡು ನಾನು ಫೇಸ್ಬುಕ್ ಮತ್ತು ಗೂಗಲಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಈ ಒಂದು ಆರ್ಟಿಕಲ್ಗೆ ಎಲ್ಲ ಕೆಲಸವನ್ನು ಮಾಡಿರೋದು ಪ್ರಜಾವಾಣಿ ಮತ್ತು ಪ್ರಜಾವಾಣಿಯ ತಂಡ. ಆದರೆ ಅದರ ಬಳಕೆ ಹೆಚ್ಚಿನ ಮಟ್ಟಿಗೆ ಮಾಡ್ತಿರೋರು ಫೇಸ್ಬುಕ್ ಮತ್ತು ಗೂಗಲ್. ಯಾಕೆ ಫೇಸ್ಬುಕ್ ಮತ್ತು ಗೂಗಲ್ ಅವ್ರು ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದರಿಂದ ಹೆಚ್ಚಿನ ಕಾಲ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಅಂತ ಏನು ಕರಿತೀವಿ ಅಥವಾ ಆಡಿಯನ್ಸ್ ಅಂತ ಏನು ಕರಿತೀವೋ ಅವರು ಈ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಉಳ್ಕೊಳ್ತಾರೆ. ಅಂದರೆ ಆಡಿಯನ್ಸ್ ರಿಟೆನ್ಷನ್ ಹೆಚ್ಚಿನ ಹೊತ್ತು ಆಡಿಯನ್ಸ್ ಈ ಒಂದು ಪ್ಲಾಟ್ಫಾರ್ಮ್ಸಲ್ಲಿ ಇದ್ದಷ್ಟು ಅವರಿಗೆ ಹೆಚ್ಚಿನ ಲಾಭ ಆಗುತ್ತೆ. ಸೊ ಕಂಟೆಂಟ್ ಇವ್ರದೇ ಆದರೂ ಕೂಡ ಸೊ ಅದರ ಹೆಚ್ಚಿನ ಉಪಯೋಗ ಪಡ್ಕೊಳ್ತಿರೋರು ಇವರು. ಇದರಿಂದ ಈ ಫೇಸ್ಬುಕ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು ಜಾಗತಿಕ ಮಟ್ಟದಲ್ಲಿ ಅತಿ ರಿಚೆಸ್ಟ್ ಕಂಪ್ನಿಗಳಾಗ್ತಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಪ್ರಕಾರ ಏನಂತ ಹೇಳಿದ್ರೆ, ಕಂಟೆಂಟ್ ಇವ್ರದ್ದು, ಎಫರ್ಟ್ಸ್ ಇವ್ರದ್ದಾಗಿರೋದ್ರಿಂದ ಸೊ ಇವರಿಗೆ ಕಾಂಪನ್ಸೇಟ್ ಮಾಡಬೇಕು. ಅಂದರೆ ಟೆಕ್ನಾಲಜಿ ಜೈನ್ಸ್ ಆಗಿರುವಂಥ ಫೇಸ್ಬುಕ್, ಗೂಗಲ್ ಅವರು ತಾವು ಯೂಸ್ ಮಾಡ್ತಿರುವಂಥ ಲೋಕಲ್ ಕಂಟೆಂಟಿಗೆ ಅಡಿಕ್ವೇಟ್ ಕಾಂಪನ್ಸೇಷನನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ. ಸೊ ಈ ನಿಟ್ಟಿನಲ್ಲಿ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಅವರು ಪಾಸ್ ಮಾಡಿರೋ ಬಗ್ಗೆ ಆಸ್ಟ್ರೇಲಿಯಾಗೆ ಮಾತ್ರ ಸೀಮಿತವಾಗಿಲ್ಲದರೆ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಅವರು ಭಾರತವಾಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ದೇಶಗಳನ್ನು ಅಪ್ರೋಚ್ ಮಾಡಿಕೊಂಡು ತಮಗೆ ಸಹಾಯ ಮಾಡುವಂತೆ, ಅಷ್ಟೇ ಅಲ್ಲದೆ ಗ್ಲೋಬಲ್ ಕೊಹಿಲೇಷನ್ ಅಂದರೆ ಗ್ಲೋಬಲ್ ಲೆವೆಲ್ನಲ್ಲಿ ನಾವು ಒಂದು ಕೊಯ್ಲೇಷನ್ನ ಮಾಡಿಕೊಂಡು ಈ ಟೆಕ್ನಾಲಜಿ ಜೈನ್ಸ್ಗಳು ನಮ್ಮ ಭಾರತದ ಅಥವಾ ನಮ್ಮ ಲೋಕಲ್ ಮೀಡಿಯಾ ಚಾನೆಲ್ಸ್ಗಳಿಗೆ ಅಡಿಕ್ವೇಟ್ ಕಾಂಪನ್ಸೇಷನ್ ಕೊಡೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್. ಆದರೆ ಫೇಸ್ಬುಕ್ ಅಂತ ಗೂಗಲ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ನಾವು ಪ್ರಜಾವಾಣಿಯ ಲಿಂಕೇ ಕೊಡ್ತಿದ್ದೀವಲ್ವಾ, ಸೊ ಆಟೋಮ್ಯಾಟಿಕ್ಲಿ ಡಿಜಿಟಲ್ ಟ್ರಾಫಿಕ್ ಅನ್ನೋದೇನಿದೆ ಪ್ರಜಾವಾಣಿಗೆ ಡೈವರ್ಟ್ ಆಗ್ತಿದೆ, ಅದರಿಂದ ಅವರು ಅನುಕೂಲವನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದೊಂದು ಕ್ರಮಗಳನ್ನ ಕೈಗೊಂಡ್ರೆ ಸೊ ಈ ಇಂಟರ್ನೆಟ್ ಕಂಪ್ನೀಸ್ಗಳೇನಿದೆ ಇದಕ್ಕೆ ತುಂಬ ನಷ್ಟವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಆಸ್ಟ್ರೇಲಿಯನ್ ಗೌರ್ಮೆಂಟ್ನ ವಾದ ಏನು ಅಂತ ಹೇಳಿದ್ರೆ, ಜರ್ನಲಿಸಮ್ ಅನ್ನೋದು ನಮ್ಮ ಒಂದು ಡೆಮಾಕ್ರಸಿಯ ಫೋರ್ತ್ ಪಿಲ್ಲರ್ ಅಂತಾನೆ ಕರಿತೀವಿ. ಸೊ ಮೀಡಿಯಾ ಅಥವಾ ಜರ್ನಲಿಸಮ್ನ ಡೆಮಾಕ್ರಸಿಯ ಫೋರ್ತ್ ಪಿಲ್ಲರ್ ಅಂತ ಕರೆಯುವಂಥ ಕಾಲದಿಂದಾಗಿ ಸೊ ಈ ಒಂದು ಇಂಟರ್ನೆಟ್ ಪ್ಲಾಟ್ಫಾರ್ಮ್ಸ್ಗಳು ಏನಿದಾವೆ ಇವು ನಮ್ಮ ಲೋಕಲ್ ನ್ಯೂಸ್ ಪೇಪರ್ಸ್ ಮತ್ತು ಲೋಕಲ್ ಜರ್ನಲಿಸ್ಟ್ ಎಫರ್ಟ್ಸ್ಗಳನ್ನು ತೆಗೆದುಕೊಂಡು ಸೊ ಡೆಮಾಕ್ರಸಿಗೆ ಒಂದು ಧಕ್ಕೆ ಮಾಡ್ತಿದೆ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಟ್ರೆಡಿಷ್ನಲ್ ಮತ್ತು ರೀಜ್ನಲ್ ನ್ಯೂಸ್ ಪೇಪರ್ಸ್ ಏನಿರ್ತಾರೆ ಸೊ ಅವರಿಗೆ ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ ಇಲ್ದಿರೋ ರೀತಿಯಲ್ಲಿ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ಸೊ ಮುಂದುವರೆದು ಇಲ್ಲಿ ಇನ್ನೊಂದು ಪಾಯಿಂಟ್ ಕನ್ಫ್ಲಿಕ್ಟ್ ಏನು ಅಂತ ಹೇಳಿದ್ರೆ, ಈ ಒಂದು ಟೆಕ್ನಾಲಜಿ ಜೈನ್ಸ್ ಆಗಿರುವಂಥ ಫೇಸ್ಬುಕ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಇವರು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ, ಕಾಂಪನ್ಸೇಷನ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಅದಕ್ಕೊಂದು ಉದಾಹರಣೆ ಹೇಳ್ಬೋದು ಅಂತ ಹೇಳಿದ್ರೆ, ಸೊ ಗೂಗಲ್ ಏನು ಮಾಡ್ತು ಅಂದರೆ ಫ್ರೆಂಚ್ನ ಪಬ್ಲಿಷರ್ಸ್ ಜೊತೆಗೆ ಒಂದು ಡಿಜಿಟಲ್ ಕಾಪಿರೈಟ್ ಪೇಮೆಂಟ್ಸ್ಗೆ ಸೈನ್ ಮಾಡ್ತಾರೆ. ಅಂದರೆ ಯಾರೇ ಆನ್ಲೈನ್ ಕಂಟೆಂಟ್ ಕೊಟ್ಟರೆ ಅದಕ್ಕೆ ನಾವು ಪೇಮೆಂಟ್ನ ಕೊಡ್ತೀವಿ ಅಂತ ಹೇಳಿ ಗೂಗಲ್ ಸೈನ್ ಮಾಡಿದೆ ಈಗ ಆಲ್ರೆಡಿ. ಆದರೆ ಆಸ್ಟ್ರೇಲಿಯಾ ಬಿಲ್ಲಿಗೆ ಬಂದಾಗ ಇಲ್ಲಿ ಪ್ರಾಬ್ಲಮ್ ಇರೋದು ಬಾರ್ಗೇನಿಂಗ್ನ ಬಗ್ಗೆ. ಅಂದರೆ ಆಸ್ಟ್ರೇಲಿಯಾ ಹೇಳ್ತಿರೋದೇನಂತ ಹೇಳಿದ್ರೆ, ಯಾವೊಂದು ಕಂಟೆಂಟ್ಗೆ ಎಷ್ಟು ಅಮೌಂಟ್ ದುಡ್ಡು ಪೇ ಮಾಡಬೇಕು, ಸೊ ಯಾವ ಆಲ್ಗರಿದಮ್ಗಳನ್ನು ಫಾಲೋ
ಫಾಲೋ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಅಷ್ಟೇ ಅಲ್ಲದೆ ನ್ಯೂಸ್ ಔಟ್ಲೆಟ್ಸ್ಗೂ ಮತ್ತು ಟೆಕ್ನಾಲಜಿ ಮೇಜರ್ಸ್ಗೂ ನಾವು ಒಂದು ಪವರ್ ಬ್ಯಾಲೆನ್ಸನ್ನು ತೊಗೊಂಡ್ಕೊಂಡು ಬರಬೇಕು ಅಂತ ಒಂದು ಕೊಹರ್ಸಿವ್ ಫೀಚರ್ಸ್ಗಳಿವೆ. ಸೊ ಈ ಒಂದು ಕೊಹರ್ಸಿವ್ ಫೀಚರ್ಸಿಂದಾಗಿ ಇಷ್ಟೆಲ್ಲ ಇಶ್ಯೂ ಆಗ್ತಿರುವಂಥದ್ದು. ಸೊ ಇಲ್ಲಿ ನಾವು ಗಮನ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಇಂಟರ್ನೆಟ್ ಅನ್ನೋದು ಯಾವಾಗಲೂ ಓಪನ್ ಆಗಿರಬೇಕು ಮತ್ತು ಫೇರ್ ಆಗಿರಬೇಕು. ಸೊ ಯಾವುದೇ ರೀತಿಯಾದ ಕಂಟ್ರೋಲ್ ಅಥವಾ ರೆಸ್ಟ್ರಿಕ್ಷನ್ಸ್ ಅದಕ್ಕೆ ಆಗಬಾರ್ದು. ಬಟ್ ಯಾವುದೇ ಒಂದು ಬೆಳವಣಿಗೆ ಯಾವಾಗಲೂ ಸಸ್ಟೈನಬಲ್ ಆಗಿರಬೇಕು. ಸೊ ಈ ನಿಟ್ಟಿನಲ್ಲಿ ಲೋಕಲ್ ನ್ಯೂಸ್ ಪೇಪರ್ ಆಗಿರ್ಬೋದು ಮತ್ತು ಜರ್ನಲಿಸಮ್ ಆಗಿರ್ಬೋದು, ಅದನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಬೇಕು, ಮತ್ತು ಹೆಲ್ತ್ ಆಫ್ ನ್ಯೂಸ್ ಮೀಡಿಯಾ ಔಟ್ಲೆಟ್ಸ್ ಏನಿವೆ ಅದನ್ನು ಯಾವ ರೀತಿ ಮೀನಿಂಗ್ಫುಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನೆಯನ್ನು ಈ ಆರ್ಟಿಕಲಲ್ಲಿ ನೀವು ನೋಡ್ಬೋದು. ಸೊ ಈ ಆಸ್ಟ್ರೇಲಿಯಾ ಇನ್ಶಿಯೇಟ್ ಮಾಡಿರೋ ಪ್ರೋಸೆಸ್ ಏನಿದೆ ಇದು ಬರೀ ಆಸ್ಟ್ರೇಲಿಯಾಗೆ ಮಾತ್ರ ಸೀಮಿತವಾಗಿರುತ್ತೆ, ಜಾಗತಿಕ ಮಟ್ಟದಲ್ಲೂ ಗಮನ ಹರಿಸಬೇಕಾಗಿರುವಂಥ ಒಂದು ವಿಷಯವಾಗಿದೆ. ಸೊ ಈ ನಿಟ್ಟಿನಲ್ಲಿ ಭಾರತ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಇತ್ತೀಚೆಗೆ ಫಿಕಿ 2020 ರಿಲೀಸ್ ಮಾಡಿದಂಥ ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ 300 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಅದು ಆನ್ಲೈನ್ ನ್ಯೂಸ್ ಸೈಟ್ಸ್ಗಳನ್ನು ಬಳಸುವಂಥವ್ರು. ಈಗ ನಾವು ಡೈಲಿ ಹಂಟ್ ಅಂತ ಹೇಳಿ ಒಂದು ನ್ಯೂಸ್ ಆ್ಯಪ್ಗಳನ್ನು ನೋಡಿರ್ತೀವಿ, ಇವೆಲ್ಲವನ್ನು ಆನ್ಲೈನ್ ನ್ಯೂಸ್ ಸೈಟ್ಸ್ಗಳಂತ ಕರಿತೀವಿ. ಸೊ ಈ ರೀತಿ ಭಾರತದಲ್ಲಿ 300 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಅಂದರೆ ಸರಿಸುಮಾರು 46% ಇಂಟರ್ನೆಟ್ ಯೂಸರ್ಸ್ ಮತ್ತು 77% ಸ್ಮಾರ್ಟ್ಫೋನ್ ಯೂಸರ್ಸ್ ಭಾರತದಲ್ಲಿ ಇರುವಂಥವ್ರು. ಸೊ ಅದರಲ್ಲೂ ಇಷ್ಟು ಜನಗಳಲ್ಲಿ 282 ಮಿಲಿಯನ್ ಜನ ಪ್ರತಿದಿನ ಯುನೀಕ್ ವಿಸಿಟರ್ಸ್ ಆಗಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಆನ್ಲೈನ್ ನ್ಯೂಸಿಗೆ ಸಂಬಂಧಪಟ್ಟಂತೆ ಭಾರತ ಜಾಗತಿಕ ಮಟ್ಟದಲ್ಲಿ 2ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳ್ಬೋದು. ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಆನ್ಲೈನ್ ನ್ಯೂಸ್ ಕನ್ಸ್ಯೂಮಿಂಗ್ ನೇಷನ್ ಅಂತ ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಭಾರತ ಇಷ್ಟು ದೊಡ್ಡ ಮಾರ್ಕೆಟ್ ಇದ್ರೂ ಕೂಡ ತನ್ನ ಅಗ್ರಿಗೇಟರ್ಸ್ ಆಗಿರ್ಬೋದು, ಅಂದರೆ ಫೇಸ್ಬುಕ್, ಗೂಗಲ್, ಯಾವ ರೀತಿ ಇಂಟರ್ನೆಟ್ ಅಗ್ರಿಗೇಟರ್ಸ್ ಅಥವಾ ನ್ಯೂಸ್ ಅಗ್ರಿಗೇಟರ್ಸ್ ಏನಿದ್ದಾರೆ ಅವರಿಗೆ ಪಬ್ಲಿಷರ್ಸ್ಗೆ ಯಾವುದೇ ರೀತಿಯಾದ ಅಮೌಂಟನ್ನು ಕೊಡಬೇಕು ಅಂತ ಹೇಳ್ತಿಲ್ಲ. ಅಂದರೆ ಇಲ್ಲಿ ಇಮ್ಯಾಜಿನ್ ಮಾಡಿ, ನಾವು ಬಳಕೆಯನ್ನು ಫೇಸ್ಬುಕ್ಕಲ್ಲಿ, ಗೂಗಲಲ್ಲಿ ಬಳಕೆ ಮಾಡಿದ್ರು ಕೂಡ ಪ್ರಜಾವಾಣಿ ಆಗಿರ್ಬೋದು, ವಿಜಯವಾಣಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಪತ್ರಿಕೆಗಳಿಗೆ ಇದರಿಂದ ಯಾವುದೇ ರೀತಿಯ ಕಾಂಪನ್ಸೇಷನ್ ಸಿಗ್ತಿಲ್ಲ. ಈ ನ್ಯೂಸ್ ಅಗ್ರಿಗೇಟರ್ಸ್ ವಿಷಯಗಳನ್ನು ಬಳಸ್ಕೊಂಡು ಅವ್ರಿಗೆ ಮಾತ್ರ ಪ್ರಾಫಿಟ್ ಮಾಡ್ಕೊಳ್ತಿದ್ದಾರೆ. ಲೋಕಲ್ ನ್ಯೂಸ್ ಪೇಪರ್ಸ್ ಅವರಿಗೆ ಯಾವುದೇ ರೀತಿಯಾದ ಅನುಕೂಲಗಳನ್ನು ಮಾಡ್ಕೊಳ್ತಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನೀವು ಗಮನ ಹರಿಸ್ಬೋದು. ಮುಂದಿನ ವಿಷಯ, ಸಿಡಿಷನ್ ಲೈಸ್ ಇನ್ ಎಫೆಕ್ಟ್ ನಾಟ್ ಇನ್ ದಿ ಕಂಟೆಂಟ್. ಸೊ ಸಿಡಿಷನ್ ಅಂತ ಹೇಳಿದ್ರೆ ರಾಷ್ಟ್ರದ್ರೋಹ ಅಂತ ಏನು ಕರಿತೀವಿ. ಈ ಒಂದು ಏನು ರಾಷ್ಟ್ರದ್ರೋಹ ಅನ್ನೋದೇನಿದೆ, ಸೊ ಅಥವಾ ಅದೊಂದು ಕೇಸ್ ಏನಾಗ್ತೀವಿ, ಅದು ನಾವು ಬರೆದಿರುವಂಥ ಕಂಟೆಂಟಲ್ಲಿ ಅಥವಾ ನಾವು ಎಕ್ಸ್ಪ್ರೆಸ್ ಮಾಡಿರುವಂಥ ಥಾಟ್ಸ್ಗಿನ ಜಾಸ್ತಿ ಅದು ಕಾಸ್ ಮಾಡುವಂಥ ಎಫೆಕ್ಟ್, ಅದರಿಂದ ಆಗುವಂಥ ದುಷ್ಪರಿಣಾಮಗಳ ಮೇಲೆ ಡಿಟರ್ಮೈನ್ ಆಗಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲ್ ಹೆಡ್ಲೈನ್ ಹೇಳ್ತಿರೋದು. ಇಲ್ಲಿ ನೋಡಿ, ಇಟ್ಸ್ ನಾಟ್ ಸಿಡಿಷಿಯಸ್ ಆ್ಯಕ್ಟ್ಸ್ ಬಟ್ ದ ಪರ್ಸಿಕ್ಯೂಷನ್ ಆ್ಯಂಡ್ ಲೇಬಲಿಂಗ್ ಆಫ್ ಡಿಸೆಂಟರ್ಸ್ ದಟ್ ಈಸ್ ಕ್ರಿಯೇಟಿಂಗ್ ಕ್ರ್ಯಾಕ್ಸ್ ಇನ್ ದ ಸೊಸೈಟಿ. ನಮ್ಮ ದೇಶದಲ್ಲಿ ಬಿರುಕು ಬೀಳ್ತಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಜನಗಳು ಮಾಡ್ತಿರುವಂಥ ಕಮೆಂಟ್ಸ್ ಆಗಿರಬಹುದು ಅಥವಾ ಮಾಡ್ತಿರುವಂಥ ಕಾರ್ಯಗಳಲ್ಲ, ಬಟ್ ಅವ್ರು ಮಾಡಿದಂಥ ಯಾವುದೇ ಒಂದು ಇದಕ್ಕೆ, ಇದು ದಿಶಾ ರವಿ ಕೇಸ್ ಆಗಿರ್ಬೋದು, ಅವ್ರು ಮಾಡಿರುವಂಥ ಕೆಲಸಕ್ಕೆ ನಾವು ಯಾವ ರೀತಿ ಅವರಿಗೆ ಪನಿಷ್ಮೆಂಟನ್ನು ಕೊಡ್ತಿದ್ವಿ ಮತ್ತು ಯಾವ ರೀತಿ ಅವರಿಗೆ ರಾಷ್ಟ್ರದ್ರೋಹಗಳು ಅಂತ ಹೇಳಿ ಅಥವಾ ದೇಶದ್ರೋಹಿಗಳು ಅಂತ ಕರಿತಿದ್ದೀವಲ್ಲ, ಅದರಿಂದ ನಮ್ಮ ಸಮಾಜದಲ್ಲಿ ಬಿರುಕು ಬಿಡ್ತಿರುವುದು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಿರೋದು. ಮುಂದುವರೆದ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇಂಡಿಯನ್ ಪೀನಲ್ ಕೋಡ್ನ ಆರ್ಟಿಕಲ್ ಅಥವಾ ಸೆಕ್ಷನ್ 124A ಪ್ರಕಾರ ಸಿಡಿಷನ್ ಪ್ರಾವಿಷನ್ಸ್ಗಳು ಮೆನ್ಷನ್ ಆಗಿದೆ. ಅದೇ ಇಂಡಿಯನ್ ಪೀನಲ್ ಕೋಡ್ನ 153A ಪ್ರಾವಿಷನ್ನ ಪ್ರಕಾರ ಕಮ್ಯೂನಲ್ ಡಿಸ್ಹಾರ್ಮನಿ ಅಥವಾ ಕಮ್ಯೂನಲ್ ಹಾರ್ಮೋನಿಯನ್ನು ಪ್ರಮೋಟ್ ಮಾಡೋದ್ರ ಬಗ್ಗೆ, ಡಿಸ್ಹಾರ್ಮೋನಿಯನ್ನು ಪ್ರಮೋಟ್ ಮಾಡೋದ್ರ ಬಗ್ಗೆ ಮೆನ್ಷನ್ ಮಾಡಿರುವಂಥದ್ದು. ಇವು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದುವರೆದು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಂದಾಗ, ಅದರಲ್ಲೂ GS ಪೇಪರ್ 2ನಲ್ಲಿ ಪಾಲಿಟಿಯ ಸೆಕ್ಷನ್ನಲ್ಲಿ ನಿಮಗೆ ಸಿಡಿಷನ್ ಅನ್ನೋ ಪ್ರಾವಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಫಂಡಮೆಂಟಲ್ ರೈಟ್ಸ್ ಸೆಕ್ಷನ್ಸಲ್ಲಿ ಇದು ಇಂಪಾರ್ಟೆಂಟ್. ಸೊ ಮುಂದುವರೆದು ಸಿಡಿಷನ್ ಆ್ಯಕ್ಟ್ ಅಂದರೆ ಏನು ಅಥವಾ ಸಿಡಿಷನ್ ಲಾ ಏನು ಅಂತ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಮುಂಚೆ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕ್ ಆಗಿರ್ಬೋದು, ಈ ರೀತಿ ಬೇರೆಯವರುಗಳನ್ನು ಅಂದರೆ ಯಾರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಅಂಥವ್ರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಭಾರತದಲ್ಲಿ ಸಿಡಿಷನ್ ಲಾನ್ನ ಬ್ರಿಟಿಷರು ತೆಗೆದುಕೊಂಡು ಬಂದದ್ದು. ಸೊ ಇವ್ರು ತೆಗೆದುಕೊಂಡು ಬಂದಿದ್ದು ಯಾಕಂತ ಹೇಳಿದ್ರೆ, ಭಾರತೀಯರು ಯಾರು ಬ್ರಿಟಿಷಿಗೆ ಅಪೋಸ್ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ. ಬಟ್ ಆದರೆ ಭಾರತ ನಮಗೆ ಸ್ವತಂತ್ರ ಬಂದ ನಂತರ ಕೂಡ ಈ ಒಂದು ಸಿಡಿಷನ್ ಲಾನ ಇಂಡಿಯನ್ ಪೀನಲ್ ಕೋಡ್ನ 124A ಸೆಕ್ಷನ್ನ ಪ್ರಕಾರ ಕಂಟಿನ್ಯೂ ಮಾಡ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಸಿಡಿಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಸಿಡಿಷನ್ ಅಂತ ಹೇಳಿದ್ರೆ, ಸೊ ಯಾವುದೇ ಒಂದು ಆ್ಯಕ್ಷನ್ ಅಥವಾ ಯಾವುದೇ ಒಂದು ನಾವು ಮಾಡ್ತಿರುವಂಥ ಯಾವುದೇ ಒಂದು ಕೆಲಸದಿಂದ ಎಲ್ಲಾದರೂ ಹೇಟ್ರೆಡ್ನೆಸ್, ಸೊ ಸಮಾಜದಲ್ಲಿ ಯಾವುದೋ ಒಂದು ಸ್ಟೆಬಿಲಿಟಿ ಅಥವಾ ಸ್ಥಿರತೆಗೆ ಕುಂದುಕೊರತೆ ಉಂಟಾದಾಗ ಅಥವಾ ಗವರ್ನಮೆಂಟ್ ಆಫ್ ಇಂಡಿಯಾಗೆ ಕಂಟೆಂಪ್ಟ್ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಸಿಡಿಷನ್ ಅಂತ ಕರಿತೀವಿ.
ಮುಂದುವರೆದು ಸುಪ್ರೀಂ ಕೋರ್ಟ್ ಸಿಡಿಷನ್ಗೆ ಸಂಬಂಧಪಟ್ಟಂತ ಕೊಟ್ಟಿರುವಂಥ ಜಡ್ಜ್ಮೆಂಟನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 1962 ಜಡ್ಜ್ಮೆಂಟ್ನ ಗಮನ ಹರಿಸಬೇಕಾಗುತ್ತೆ. ಸೊ ಈ ಕೇಸ್ಗಳನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಬಿಕಾಸ್ ಸಿಡಿಷನ್ ಅನ್ನೋ ವಿಷಯ ತುಂಬ ಜಾಸ್ತಿ ನ್ಯೂಸ್ಲಿ ಇರೋದ್ರಿಂದ ಕೇದಾರ್ನಾಥ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಈ ಒಂದು ಕೇಸನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಈ ಒಂದು ಜಡ್ಜ್ಮೆಂಟ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸಿಡಿಷನ್ ಅನ್ನೋದು ಭಾರತದ ಭಾರತದಲ್ಲಿ ಸಿಡಿಷನ್ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಂತ ಹೇಳುತ್ತೆ. ಬಟ್ ಆದರೆ ಅದರ ಅಪ್ಲಿಕೇಶನ್ನ ಲಿಮಿಟ್ ಮಾಡುತ್ತೆ. ಅಂದರೆ ಈ ಸಿಡಿಷನನ್ನು ಯಾವಾಗ ನೀವು ಅದನ್ನು ಸಿಡಿಷನ್ ಅಂತ ಕರಿಬೇಕು ಅಂತ ಹೇಳಿದ್ರೆ, ಯಾವಾಗ ಅದರಿಂದ ಡಿಸ್ಆರ್ಡರ್, ಸಮಾಜದಲ್ಲಿ ಅಸ್ಥಿರತೆ ಪ್ರಮೋಟ್ ಆಗುತ್ತೆ, ಅಥವಾ ಲಾ ಆ್ಯಂಡ್ ಆರ್ಡರಿಗೆ ತೊಂದರೆ ಆಗುತ್ತೆ, ಅಥವಾ ಅದರಿಂದ ಒಂದು ವೈಲೆನ್ಸ್ ಆಗುತ್ತೆ, ಅವಾಗಷ್ಟೇ ನೀವು ಅದನ್ನು ಸಿಡಿಷನ್ ಅಂತ ಕರಿಬೇಕು. ಅದೇ ಜನ ಸಾಮಾನ್ಯವಾಗಿ ಗೌರ್ಮೆಂಟ್ ಬಗ್ಗೆ ಅಥವಾ ಗೌರ್ಮೆಂಟ್ನ ಪಾಲಿಸೀಸ್ ಬಗ್ಗೆ ಕ್ರಿಟಿಸಿಸಮ್ ಮಾಡಿದ್ರೆ ಅದನ್ನು ಸಿಡಿಷನ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಕೇದಾರ್ನಾಥ್ ಸಿಂಗ್ ಕೇಸ್ನಲ್ಲಿ ಹೇಳಿರುವಂಥದ್ದು. ಸೊ ಮುಂದುವರೆದು ಸುಪ್ರೀಂ ಕೋರ್ಟು ಬಲ್ವಂತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ನಲ್ಲೂ ಇದನ್ನೇ ಹೇಳ್ತಿರೋದು. ಸೊ ಯಾವುದೇ ಒಂದು ಮಾತಿನಿಂದ ಜನರಲ್ಲಿ ಅನಾನುಕೂಲಗಳಾಗದಿರೋದು ಅಥವಾ ಯಾವುದೇ ರೀತಿಯಾದ ವೈಲೆನ್ಸ್ ಅಥವಾ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಸಿಡಿಷನ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಬಲ್ವಂತ್ ವರ್ಸಸ್ ಪಂಜಾಬ್ ಸ್ಟೇಟ್ನಲ್ಲಿ ಹೇಳ್ತಿದೆ. ಇಷ್ಟೆಲ್ಲ ಹೇಳಿದ್ರೂ ಕೂಡ ಇತ್ತೀಚೆಗೆ ನೀವು ನೋಡ್ಬೋದು ಕೇಂದ್ರ ಸರ್ಕಾರ ಹಲವಾರು ವ್ಯಕ್ತಿಗಳನ್ನು ಸಿಡಿಷನ್ ಕೇಸ್ನಲ್ಲಿ ಬಂಧನಕ್ಕೆ ಒಳಪಡಿಸಿದೆ. ಸೊ ಇದರಿಂದ ಎಷ್ಟರ ಮಟ್ಟಿಗೆ ನಾವು ಪ್ರಭುತ್ವವನ್ನು ಕಾಪಾಡ್ತಿದ್ದೀವಿ, ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನಿಗೆ ಇರುವಂತಹ ಸ್ವಾಭಾವಿಕ ಡಿಸೆಂಟ್ ಅಂತ ಏನು ಕರಿತೀವಿ ಅಥವಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ ಏನು ಕರಿತೀವಿ ಅದನ್ನು ಸಪ್ರೆಸ್ ಮಾಡುವ ಮುಖಾಂತರ ಗಾಂಧಿಯನ್ ತತ್ವವನ್ನು ಕೂಡ ನಾವು ಇದು ಮಾಡ್ತಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಆರ್ಟಿಕಲ್ನ ಗಮನಿಸ್ಬೇಕಂತ ಹೇಳಿದ್ರೆ, ಸೊ ನೀವು ಅಸೀಂ ತ್ರಿವೇದಿ ಅವರ ಕೇಸ್ ನೋಡಿರ್ಬೋದು. ಅಸೀಂ ತ್ರಿವೇದಿ ಅವರು ಬಂದು ಒಂದು ಕಾರ್ಟೂನಿಸ್ಟ್ ಆಗಿರ್ತಾರೆ. ಅವರೂ ಕೂಡ ಸಿಡಿಷನ್ ಕೇಸ್ನಿಂದ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ನಾವು ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಬಲ್ವಂತ್ ಕಾಯ್ ಕೇಸ್ ಆಗಿರ್ಬೋದು, ಕೇದಾರ್ನಾಥ್ ಕೇಸಲ್ಲಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಎಲ್ಲಿವರೆಗೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಎನಿಮಿಟಿ ಇರಲ್ಲ ಅಥವಾ ಡಿಸ್ಲಾಯಲ್ಟಿ ಇರಲ್ಲ, ಅಲ್ಲಿವರೆಗೂ ನಾವು ಅದನ್ನು ಇನ್ಸೈಟ್ಮೆಂಟು ವೈಲೆನ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು ಅಂತ. ಮತ್ತು ಅಷ್ಟೇ ಅಲ್ಲದೆ ಇನ್ನೊಂದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಸಿಡಿಷನ್ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಆಬ್ಜೆಕ್ಟಿವ್ ಎವ್ಯಾಲ್ಯೂಯೇಷನ್ ಆಗಬೇಕು. ಅಂದರೆ ಒಂದೊಂದು ಕಮೆಂಟ್ ಹಾಕಿದ್ದಾನೆ ಅಥವಾ ಇನ್ನೊಂದೇನೋ ಮಾಡಿದಾನೆ ಅಂತ ತಕ್ಷಣ ನಾವು ಡಿಸಿಷನ್ ತೊಗೊಳ್ಬಾರ್ದು. ಅದರ ಬಗ್ಗೆ ಮೊದಲನೇದಾಗಿ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಎರಡನೇದಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಇದಕ್ಕೆ ಲೀಗಲ್ ಒಪಿನಿಯನ್ನ ತೆಗೆದುಕೊಳ್ಬೇಕು ಲಾ ಆಫೀಸರಿಂದ. ಅಂದರೆ ಅವ್ರು ಮಾಡಿರುವಂಥ ಸ್ಟೇಟ್ಮೆಂಟಿಂದ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಿದೆಯಾ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಸೊ ಮೂರನೇದಾಗಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಅವರಿಂದ ಕೂಡ ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಸೊ ಇದರಿಂದ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾಗಲೂ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳೇನಿವೆ ಅವು ಸಿಡಿಷನ್ ಪ್ರಾವಿಷನ್ಸ್ಗಳನ್ನು ಮಿಸ್ಯೂಸ್ ಮಾಡಬಾರ್ದು ಅಥವಾ ದುರ್ಬಳಕೆ ಮಾಡಬಾರ್ದು ಅನ್ನೋದು. ಸೊ ಇಷ್ಟೆಲ್ಲ ಗೈಡ್ಲೈನ್ಸ್ ಇದ್ದರೂ ಕೂಡ ಇವತ್ತಿಗೂ ಕೂಡ ಈ ಒಂದು ಆ್ಯಕ್ಟ್ ಪೂರ್ ಇಂಪ್ಲಿಮೆಂಟೇಷನ್ ಆಗ್ತಿದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಇತ್ತೀಚೆಗೆ ರಿಲೀಸ್ ಆದಂಥ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದು. ಸೊ ಇದರ ಪ್ರಕಾರ ಏನಂತ ಹೇಳಿದ್ರೆ, ಸರಿಸುಮಾರು 2016ರಿಂದ 2019 ಇಸ್ವಿನ ಗಮನದಲ್ಲಿಟ್ಕೊಂಡ್ರೆ ನಂಬರ್ ಆಫ್ ಸಿಡಿಷನ್ ಕೇಸಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಅಂದರೆ 160%, ಅಂದರೆ ಡಬಲ್ಗಿನ ಜಾಸ್ತಿ 160% ಆಟೋಮ್ಯಾಟಿಕ್ ರೈಸ್ ಆಗ್ತಿದೆ ಸಿಡಿಷನ್ ಕೇಸ್ಗಳು. ಮತ್ತು ಕೇಸ್ ರೈಸ್ ಆಗ್ತಿದೆ, ಬಟ್ ಕನ್ವಿಕ್ಷನ್ ಅಂದರೆ ಪನಿಷ್ಮೆಂಟ್ ಏನಿದೆ ಅದು 2016ನೇ ಇಸ್ವಿಯಲ್ಲಿ 33.3% ಇದ್ದರೆ ಆದರೆ ಇವಾಗ 3.3% ಆಗಿದೆ. ಅಂದರೆ ನಂಬರ್ ಆಫ್ ಕೇಸ್ ಜಾಸ್ತಿ ಆಗ್ತಿದೆ, ಬಟ್ ಅದರಿಂದ ಕನ್ವಿಕ್ಷನ್ ಆಗ್ತಿರೋ ಸಂಖ್ಯೆ ಯಥೇಚ್ಛವಾಗಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಸಂದರ್ಭಗಳಲ್ಲಿ ಯಾವಾಗ ಈ ಒಂದು ಪ್ರಪಂಚ ಇಂಟರ್ನೆಟ್ ಏಜ್ ಅಥವಾ ಇಂಟರ್ನೆಟ್ ಯುಗದಲ್ಲಿರುವಂಥ ಸಂದರ್ಭದಲ್ಲಿ ಯಾವಾಗ ಸೋಷಿಯಲ್ ಮೀಡಿಯಾದಿಂದ ನ್ಯೂಸ್ ಲೈಟನಿಂಗ್ ಸ್ಪೀಡ್ನಲ್ಲಿ ಬರ್ತಿದೆ, ಇಂತಹ ಸಂದರ್ಭದಲ್ಲಿ 1962ನ ಕೇದಾರ್ನಾಥ್ ಕೇಸ್ ಏನಿದೆ ಇದನ್ನು ರಿಟೈನ್ ಮಾಡಬೇಕಾ ಅಥವಾ ಭಾರತ UK ಯಾವ ರೀತಿ ತನ್ನ ಅಫೆನ್ಸ್ ಆಫ್ ಸಿಡಿಷನ್ ಲಾ ಅನ್ನು ರಿಪೀಲ್ ಮಾಡ್ತು ಅದೇ ರೀತಿ ನಾವು ರಿಪೀಲ್ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆಯನ್ನು ಇಲ್ಲಿ ಆರ್ಟಿಕಲಲ್ಲಿ ಹೇಳ್ತಿರೋದು. ಸೊ ಮುಂದುವರೆದು 2018ನಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಕೂಡ ಹೇಳ್ತಾರೆ, ಈ ಒಂದು ಸಿಟಿಸನ್ ಪ್ರಾವಿಷನ್ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಅನುಕೂಲಗಳಿಲ್ಲ, ಇದು ದೇಶಕ್ಕೆ ಡಿಟ್ರಿಮೆಂಟಲ್ ಆಗಿದೆ ಅಂತ ಕೂಡ ಲಾ ಕಮಿಷನ್ ಆಫ್ ಇಂಡಿಯಾ ಎಫೆಕ್ಟ್ ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಮುಂದುವರೆದು ನಾವು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಸಿಡಿಷನ್ ಕಂಟಿನ್ಯೂ ಮಾಡಿದ್ರು ಕೂಡ ನಾವು ಮೊದಲನೇದಾಗಿ ಅದರಲ್ಲೂ ಕೋರ್ಟ್ಸ್ಗಳು ಏನು ಗಮನ ಹರಿಸಬೇಕು ಅಂತ ಹೇಳಿದ್ರೆ, ವೆಸ್ಟರ್ನ್ ಕಂಟ್ರಿಯ ಫಿಲಾಸಫಿಯನ್ನು ಫಾಲೋ ಮಾಡಬೇಕು. ಏನು ವೆಸ್ಟರ್ನ್ ಕಂಟ್ರೀಸ್ ಫಿಲಾಸಫಿ ಅಂದರೆ ಎಫೆಕ್ಟ್ ಬೇಸ್ಡ್ ಟೆಸ್ಟ್.
ಅಂದರೆ ಈಗ ಯಾವುದೋ ಒಂದು ಕಮೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಾತು ಆಗಿರೋದ್ರಿಂದ ಏನು ಎಫೆಕ್ಟ್ ಆಗಿದೆ ಅದನ್ನು ಚೆಕ್ ಮಾಡಬೇಕು, ಬರೀ ಕಂಟೆಂಟನ್ನು ಚೆಕ್ ಮಾಡೋದಲ್ಲ. ಸೊ ಈ ಮೆಸೇಜಲ್ಲಿ ಏನು ಕಂಟೆಂಟ್ ಇದೆ ಅಂತ ನೋಡೋದಕ್ಕಿಂತ ಈ ಕಂಟೆಂಟಿಂದ ಆದಂಥ ಅನಾನುಕೂಲಗಳೇನು ಅದ್ರ ಬಗ್ಗೆ ಕೋರ್ಟ್ ಯಾವಾಗಲೂ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸಲಹೆಯನ್ನು ಕೊಡ್ತಿರೋದು. ಹಂಗಂದ್ರೆ ಸೆಡಿಷನ್ ತೆಗೆದುಹಾಕ್ಬೋದು ಅಂತ ಪ್ರಶ್ನೆ ಬರ್ಬೋದು. ಸೊ ಜ್ಞಾಪಕ ಇಟ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟ್ಗೆ ಪೀಸ್ ಮತ್ತು ಸ್ಟೆಬಿಲಿಟಿನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದರೆ ಸೆಡಿಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಕೂಡ. ಬಟ್ ಆದರೆ ಯಾವಾಗಲೇ ಸೆಡಿಷನ್ ಕೇಸನ್ನು ಇನಿಷಿಯೇಟ್ ಮಾಡುವಾಗ ನಾವು ಕಾನೂನಿನ ಪರವಾಗಿ, ಕಾನೂನಿಗೆ ಸಮೇತವಾಗಿ ಮಾಡಬೇಕು. ಅಂದರೆ ರೂಲ್ ಆಫ್ ಲಾನ ಯಾವುದೇ ರೀತಿಯಾಗಿ ವೈಲೇಟ್ ಮಾಡಬಾರ್ದು ಅನ್ನೋದನ್ನು ನಾವಿಲ್ಲಿ ಗಡಿಮೆ ಇಟ್ಕೋಬೇಕು. ಅಷ್ಟೇ ಅಲ್ಲದೆ ಭಾರತದ ಸಂಸ್ಕೃತಿಯಲ್ಲೂ ಕೂಡ, ಅಂದರೆ ಭಾರತ ಯಾವಾಗಲೂ ಆನೋ ಭದ್ರ ಕ್ರವತೋ ಯಂತು ವಿಶ್ವತಃ, ಅಂದರೆ ನೆಟ್ ಗ್ಲೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್ಸ್, ಅಂದರೆ ಯಾವುದೇ ಒಂದು ಒಳ್ಳೆ ಮಾಹಿತಿ ಇರ್ಬೋದು, ಎಲ್ಲ ಡೈರೆಕ್ಷನ್ಸ್ ಬರ್ಬೋದು ಅನ್ನೋದು ಭಾರತದ ಒಂದು ಫಿಲಾಸಫಿ. ಸೊ ಅಷ್ಟೇ ಅಲ್ಲದೆ ಭಾರತ ಮೌಲ್ಯಗಳಾಗಿರುವಂಥ ಜಸ್ಟಿಸ್ ಆಗಿರ್ಬೋದು, ಲಿಬರ್ಟಿ, ಈಕ್ವಾಲಿಟಿ, ಪ್ಯಾಟರ್ನಿಟಿ ಇವೆಲ್ಲವೂ ಕೂಡ ಹೇಳೋದು ಒಂದೇ. ಪ್ರತಿಯೊಬ್ಬ ಜೀವಿಯ ಡಿಗ್ನಿಟಿ ಅನ್ನೋದೇನಿದೆ ಅದು ಕಾಪಾಡಬೇಕು, ಮತ್ತು ಈ ಭಾರತ ದೇಶದ ಯೂನಿಟಿ ಮತ್ತು ಇಂಟಾಗ್ರಿಟಿಯನ್ನು ಕಾಪಾಡಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಥವಾ ಡಿಸೆಂಟ್ ಏನಿದೆ ಅದನ್ನು ನಾವು ಒಪ್ಕೋಬೇಕಾಗುತ್ತೆ. ಅದರಿಂದ ಭಾರತದ ಡೆಮೋಕ್ರಸಿ ಮತ್ತೊಮ್ಮೆ ವೈಬ್ರೆಂಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದು. ಭಾರತ ಈಗ ಮಾಡಿರಬೇಕಾಗಿರೋದು ಒಂದೇ ಒಂದು ಹ್ಯಾಶ್ಟ್ಯಾಗ್ ಯಾವುದು ಅಂತ ಹೇಳಿದ್ರೆ ಹ್ಯಾಶ್ಟ್ಯಾಗ್ ರೂಲ್ ಆಫ್ ಲಾ. ಮುಂದಿನ ವಿಷಯ, ನ್ಯೂ ಪ್ಯಾರಾಡಿಮ್ ಇನ್ ಆ್ಯನಿಮಲ್ ಹಸ್ಬೆಂಡರಿ. ಅಂದರೆ ನಾವು ಯಾವ ರೀತಿ ಆ್ಯನಿಮಲ್ ಹಸ್ಬೆಂಡರಿ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಸೋಷಿಯಲ್ ಬೆನಿಫಿಟ್ಸ್, ಎಕನಾಮಿಕ್ ಬೆನಿಫಿಟ್ಸ್ ಮತ್ತು ನ್ಯೂಟ್ರಿಷನಲ್ ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ನಾವು ನೋಡ್ತಿದ್ದೀವಿ. ಸೊ ನಿಮಗೆ ತಿಳಿದೋ ರೀತಿಯಲ್ಲಿ ಭಾರತ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಆ್ಯನಿಮಲ್ ಹಸ್ಬೆಂಡರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡನ್ನು ಜಾರಿಗೆ ತೆಗೆದುಕೊಂಡು ಬಂದಿತ್ತು. ಈ ಒಂದು ಫಂಡ್ನ ಅಡಿಯಲ್ಲಿ 15,000 ಕೋಟಿ ರೂಪಾಯಿ ದುಡಿರುವಂಥದ್ದು. ಸೊ ಮತ್ತು ಈ ಅಮೌಂಟನ್ನು ಯಾರ್ಯಾರು ಪಡ್ಕೊಳ್ಬೋದು ಅಂದರೆ ಈ ಒಂದು ಪ್ರಾಜೆಕ್ಟ್ನ ಬಳಕೆ ಯಾರು ಮಾಡ್ಬೋದು ಅಂತ ಹೇಳಿದ್ರೆ FPOs ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಪ್ರೈವೇಟ್ ಡೈರಿ ಪ್ಲೇಯರ್ಸ್ ಆಗಿರ್ಬೋದು, ಇಂಡಿವಿಜುವಲ್ ಎಂಟರ್ಪ್ರಿನರ್ಸ್ ಆಗಿರ್ಬೋದು, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇದಕ್ಕೆ ಲೋನನ್ನು ಪಡ್ಕೊಳ್ಬೋದು. ಲೋನನ್ನು ಪಡ್ಕೋಬೇಕಂದ್ರೆ ಉದ್ಯಮಿ ಮಿತ್ರ ಪೋರ್ಟಲಿಗೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದ್ಸಲ ಲೋನಿಗೆ ಅಪ್ಲೈ ಮಾಡಿದ್ಮೇಲೆ 90% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ಏನಿದೆ ಅಷ್ಟು ಅಮೌಂಟನ್ನು ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಸ್ಕೀಮ್ನಲ್ಲಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಕೊಡ್ತಿದ್ದಾರೆ. ಅಂದರೆ ಎಲಿಜಿಬಲ್ ಬೆನಿಫಿಷರೀಸ್ಗೆ ಅಥವಾ ಎಂಟಿಟೀಸ್ಗಳಿಗೆ 3% ಇಂಟ್ರೆಸ್ಟ್ನಲ್ಲಿ ಕಡಿತವನ್ನು ಮಾಡುವಂಥದ್ದು. ಸೊ ಇದರಿಂದ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಫಂಡ್ನಿಂದಾಗಿ ಭಾರತ ಕ್ಲೈಮೇಟ್ ಚೇಂಜ್ನ ವಿರುದ್ಧವಾಗಿ ಓಡಾಡ್ಬೋದು. ಅಷ್ಟೇ ಅಲ್ಲದೆ ಎಂಪ್ಲಾಯ್ಮೆಂಟನ್ನು ಪ್ರಮೋಟ್ ಮಾಡ್ಬೋದು, ಸೋಷಿಯಲ್ ಜಸ್ಟಿಸನ್ನು ಪ್ರಮೋಟ್ ಮಾಡ್ಬೋದು, ಮತ್ತು ಎನರ್ಜಿ ಎಫಿಷಿಯನ್ಸಿನ ಜಾಸ್ತಿ ಮಾಡ್ತಾ ಕಾರ್ಬನ್ ಫುಟ್ ಪ್ರಿಂಟ್ಗಳನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಅಂದರೆ 30 ಲಕ್ಷಕ್ಕೂ ಹೆಚ್ಚಿನ ಜಾಬ್ಸನ್ನು ನಾವು ಇದರ ಮುಖಾಂತರ ಕ್ರಿಯೇಟ್ ಮಾಡ್ಬೋದು. ಸೊ ಹೀಗಾಗಿ ಭಾರತ ದೇಶ ಡೈರಿ ಮತ್ತು ಲೈಫ್ ಸ್ಟಾಕ್ ಪ್ರಾಡಕ್ಟ್ಸ್ಗೆ ಗ್ಲೋಬಲ್ ಚೈನ್ ಮತ್ತು ತನ್ನ ಆಂತರಿಕ ಬೆಳವಣಿಗೆಯಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ಬೋದು ಅಂತ ಹೇಳಿ ಈ ಆರ್ಟಿಕಲ್ನ ಮುಖಾಂತರ ನಾವು ನೋಡ್ಬೋದು. ಇದರಿಂದ ಒಂದು ಪಾಯಿಂಟ್ ನೀವು ನೋಡಿದ್ವಿ ನಾವು ಮೇಲ್ಗಡೆ. ಸೊ ಸೋಷಿಯಲ್ ಬೆನಿಫಿಟ್ಸ್ ಆಗುತ್ತೆ. ಏನಿದು ಸೋಷಿಯಲ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಈ ಒಂದು ಪ್ರೋಗ್ರಾಮ್ ಹೆಚ್ಚಿನ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗೋದು ರೂರಲ್ ಏರಿಯಾಸ್ಗಳಲ್ಲಿ. ಸೊ ಯಾವ ರೀತಿ ರೂರಲ್ ಇಂಡಿಯಾದಲ್ಲಿ ಹೆಚ್ಚಿನ ರೂರಲ್ ಪೀಪಲ್ ಇರೋದ್ರಿಂದಾಗಿ ಸೋಷಿಯೋ ಎಕನಾಮಿಕ್ ರಿಲೆವೆನ್ಸಿ ಪ್ರಾಜೆಕ್ಟು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಇಲ್ಲಿ ನೋಡ್ಬೋದು ಎಕನಾಮಿಕ್ ಮತ್ತು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ಇದೆ. ಯಾಕಂದರೆ ಈಗ ಭಾರತದಲ್ಲಿ ಚಿಕನ್ ಏನಿದೆ ಇದು 4th ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳ್ತೀವಿ, ಮತ್ತು ಎಗ್ಗನ್ನು 2nd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳ್ತಿದ್ದೀವಿ ಭಾರತವನ್ನು. ಸೊ ಭಾರತ ಈ ಚಿಕನ್ ಮೀಟಿಂದಾಗಿ ತನ್ನಲ್ಲಿರುವಂಥ ಮಾಲ್ ನ್ಯೂಟ್ರಿಷನ್ನ ಓಡಾಡಿಸ್ಬೋದು. ಅಷ್ಟೇ ಅಲ್ಲದೆ ಮಿಡ್ ಡೇ ಮೀಲ್ಸ್ನ ಸ್ಕೀಮ್ನ ಮುಖಾಂತರ ಎಗ್ಗನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮುಖಾಂತರ ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ಸಂರಕ್ಷಣೆಯನ್ನು ಮಾಡ್ಬೋದು. ಸೊ ಹೀಗಾಗಿ ಒಂದು ಆಲ್ಟರ್ನೇಟಿವ್ ಅಥವಾ ಅಲೈಡ್ ಸೆಕ್ಟರ್ಸ್ನಿಂದಾಗಿ ಯಾವ ರೀತಿ ಭಾರತ ತನ್ನ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಹೇಳ್ತಿರೋದು. ಧನ್ಯವಾದಗಳು.